ಇನ್ನು ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ 1 ವರ್ಷ ಜಾಮೀನು ಅರ್ಜಿ ಸಲ್ಲಿಸದಂತೆ ನಿರ್ಬಂಧ ಹೇರಿದಂತಹ ಹಿನ್ನೆಲೆಯಲ್ಲಿ ಅವರು ಅದನ್ನ ಮಾರ್ಪಾಡು ಮಾಡಬೇಕು, ಆ ಆದೇಶವನ್ನ ಮಾರ್ಪಾಡು ಮಾಡಬೇಕು ಅಂತ ಕೋರಿದಂತಹ ಅರ್ಜಿ ಕೂಡ ತಿರಸ್ಕಾರವಾಗಿದೆ. ಆದೇಶದಲ್ಲಿ ಮಾರ್ಪಾಡು ಕೋರಿ ಅರ್ಜಿಯನ್ನು ಸಲ್ಲಿಸಿದ್ರು ದರ್ಶನ್. ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ಇಂದ ಆರೋಪಿ ದರ್ಶನ್ ಅರ್ಜಿ ತಿರಸ್ಕಾರವಾಗಿದೆ. ವಿಚಾರಣೆಗೆ ಅರ್ಹವಲ್ಲದ ಅರ್ಜಿ ಅಂತ ಹೇಳಿ ತಿರಸ್ಕೃತಗೊಂಡಿದೆ. ವಿಚಾರಣೆಗೆ ಪಟ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ವಕೀಲರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಅಂದ್ರೆ 1 ವರ್ಷದವರೆಗೆ ಜಾಮೀನಿಗೆ ಅರ್ಜಿ ಸಲ್ಲಿಸದಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು. ಈ ಆದೇಶವನ್ನ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ದರ್ಶನ್ ಮತ್ತೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಜಾಮೀನು ಕೋರಲು ಅವಕಾಶ ನೀಡಬೇಕು ಅನ್ನುವಂತಹ ಮನವಿಯನ್ನ ಮಾಡಿದ್ರು. ಆದರೆ ಆ ಅರ್ಜಿ ಕೂಡ ಈಗ ತಿರಸ್ಕಾರವಾಗಿದೆ. ಇದ್ದಂತಹ ಎಲ್ಲಾ ಬಾಗಿಲು ಕೂಡ ದರ್ಶನ್ ಅವರಿಗೆ ಕ್ಲೋಸ್ ಆದಂತೆ ಕಾಣಿಸ್ತಾ ಇದೆ. ನೋಡಿ, 1 ವರ್ಷ ಜಾಮೀನು ಅರ್ಜಿ ಸಲ್ಲಿಸಲೇಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದನ್ನ ಮಾರ್ಪಾಡು ಮಾಡಬೇಕು ಅನ್ನುವಂತಹ ಅರ್ಜಿ ಕೂಡ ತಿರಸ್ಕಾರವಾಗಿರುವುದು. ಹೀಗಾಗಿ 1 ವರ್ಷ ದರ್ಶನ್ ಅವರು ಇನ್ನ ಜಾಮೀನು ಅರ್ಜಿ ಅಂತೂ ಸಲ್ಲಿಸೋ ಹಾಗೆ ಇಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ನಾವು ಗಮನಿಸ್ತಾ ಇರೋ ಹಾಗೆ ದರ್ಶನ್ ಅವರಿಗೆ ಇದ್ದಂತಹ ಎಲ್ಲಾ ಬಾಗಿಲು ಕೂಡ ಕ್ಲೋಸ್ ಆದಂತೆ ಕಾಣಿಸ್ತಾ ಇದೆ. ಮತ್ತೇನಾದ್ರೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ, ಇಲ್ಲ ಈ ಅರ್ಜಿ ತಿರಸ್ಕಾರಗೊಂಡಂತೆ ಅವರು 1 ವರ್ಷ ಜೈಲಿನಲ್ಲಿ ಕಳಿಬೇಕಾದಂತಹ ಪರಿಸ್ಥಿತಿ ಬರುತ್ತಾ, ಹೇಗೆ ಮಹೇಶ್? ನಾಗರಾಜ್, ಖಂಡಿತ ಮತ್ತೊಂದು ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಮತ್ತೆ ಏನೋ ಆದೇಶ ತಿದ್ದುಪಡಿ ಕೋರಿ ಅರ್ಜಿ ಸಲ್ಲಿಸಿದ್ರು ನಟ ದರ್ಶನ್ ಅಂತ ಹೇಳ್ಬೋದು. ಹೀಗಾಗಿ ಅದನ್ನ ಏನು ಅರ್ಜಿ ತಿರಸ್ಕೃತಗೊಳಿಸಿರುವಂತದ್ದು ಪ್ರಮುಖವಾಗಿ ಆ ಸುಪ್ರೀಂ ಕೋರ್ಟ್ ನ ರಿಜಿಸ್ಟರ್ ಏನಿದೆ ಇವರಿಂದಲೇ ತಿರಸ್ಕೃತ ಆಗಿರುವಂತದ್ದು. ಪ್ರಮುಖವಾಗಿ ವಿಚಾರಣೆ ಅಲ್ಲದ ಅಂದ್ರೆ ಈ ಒಂದು ವಿಚಾರಣೆಗೆ ಅರ್ಹವಲ್ಲದ ಒಂದು ಅರ್ಜಿಯನ್ನ ತಿರಸ್ಕೃತ ಮಾಡಿದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ಇದ್ರ ಜೊತೆಗೆ ಏನು ವಿಚಾರಣೆಗೆ ಪಟ್ಟಿ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳಿ ವಕೀಲರು ಕೂಡ ತಿಳಿಸಿರುವಂತದ್ದು. ಹಿಂದೆ ಕೂಡ ಏನು ಕಳೆದ ಒಂದು ವರ್ಷದವರೆಗೂ ಬರುವಂತ 1 ವರ್ಷದವರೆಗೂ ಕೂಡ ಯಾವುದೇ ರೀತಿ ಜಾಮೀನು ಅರ್ಜಿ ಕೋರಿ ಒಂದು ಅರ್ಜಿ ಸಲ್ಲಿಸಬೇಡಿ, ಅಲ್ಲಿವರೆಗೂ ಸಾಧ್ಯವಿಲ್ಲ ಅನ್ನೋದು ಕೂಡ ಸೂಚನೆ ನೀಡಿತ್ತು. ಹೀಗಾಗಿ ಅದನ್ನ ಮಾರ್ಪಾಡು ಮಾಡಲು ಕೂಡ ದರ್ಶನ್ ಮನವಿ ಮಾಡಿದ್ರು. ಹೀಗಾಗಿ ಸದ್ಯ ಅದನ್ನ ಅರ್ಜಿ ತಿರಸ್ಕೃತಗೊಳಿಸಿರುವಂತದ್ದು. ಈಗ 1 ವರ್ಷ ಕಾಯಲೇಬೇಕಾದಂತಹ ಪರಿಸ್ಥಿತಿ ಕೂಡ ಈಗ ಉಂಟಾಗಿರುವಂತದ್ದು. ನಾಗರಾಜ್, ಓಕೆ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದ್ದು 1 ವರ್ಷದವರೆಗೂ ಯಾವುದೇ ರೀತಿ ಜಾಮೀನು ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಅಂತೇಳಿ. ಆದರೆ ಮತ್ತೆ ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ, ಅದನ್ನು ಮಾರ್ಪಾಡು ಮಾಡಬೇಕು, ನನಗೆ ಜಾಮೀನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಆದರೆ ಆ ಅರ್ಜಿ ಕೂಡ ತಿರಸ್ಕಾರವಾಗಿರೋದು. ಹಾಗಾಗಿ ದರ್ಶನ್ ಅವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಆಪ್ಷನ್ ಇರೋದಿಲ್ಲ. ಅವರು 1 ವರ್ಷ ಜೈಲಿನಲ್ಲಿ ಕಳಿಲೇಬೇಕಾಗತ್ತೆ. 1 ವರ್ಷದ ನಂತರ ಮತ್ತೆ ವಿಚಾರಣೆ ಯಾವ ರೀತಿ ನಡೀತಾ ಇದೆ, ತನಿಖೆಯ ಹಾದಿಯನ್ನ ಗಮನದಲ್ಲಿಟ್ಕೊಂಡು ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾದಂತಹ ಅವಕಾಶ ಸಿಗಬಹುದು. ಅದಾದ ನಂತರದಲ್ಲಿ ಏನು ಆದೇಶ ಬರುತ್ತೆ ಅನ್ನೋದು ಕುತೂಹಲ.